ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ವತಿಯಿಂದ ಪರಿಶಿಷ್ಟ ಪಂಗಡಗಳ ಒಂದು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಸುಮಾರು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಳಿಯಂಬರ್ನಲ್ಲಿ ಬೀದರ್ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಒಂದು ವಿದ್ಯಾರ್ಥಿಗಳಿಗೆ ಇದನ್ನು ಸುಸಜ್ಜಿತವಾದಂಥ ಸುಂದರವಾದಂಥ ಭವ್ಯವಾದಂಥ ಒಂದು ಸಂಕೀರ್ಣ, ಇಲ್ಲಿ ಒಂದು ಕಡೆ ಶಾಲೆ ಇದೆ, ಒಂದು ಕಡೆ ಅವರಿಗೆ ಹಾಸ್ಟೆಲ್ ಇದೆ, ಎಲ್ಲ ಅಲ್ಲಿ ಯಾರು ನಮ್ಮಲ್ಲಿ ಇವತ್ತು ಶಿಕ್ಷಕರಿದ್ದಾರೆ ಅವ್ರಿಗೆ ಸಹಿತ ಕ್ವಾರ್ಟರ್ಸ್ ಇದೆ, ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಪೀಠೋಪಕರಣ, ಕುಡಿಯ ನೀರು, ಇವತ್ತು ಆಟದ ಮೈದಾನ ಎಲ್ಲವನ್ನೂ ಒಳಗೊಂಡಂತೆ ಒಂದು ಸುಸಜ್ಜಿತವಾದಂಥ ಕಟ್ಟಡ ನಿರ್ಮಾಣ ಮಾಡಿ ಅದನ್ನು ನಾನು, ರಹೀಂ ಖಾನ್ ಅವರು ಎಲ್ಲ ಅಧಿಕಾರಿಗಳು ಕೂಡಿ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಇದರಿಂದ ಬಡವರ ಮಕ್ಕಳು ಏನು ವಸತಿಯಿಂದ ಮತ್ತು ಶಿಕ್ಷಣದಿಂದ ವಂಚಿತರಾಗಿರ್ತಾರೆ ಅಂಥವ್ರಿಗೆ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ, ಉತ್ಕೃಷ್ಟ ಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಇದು ಸಹಕಾರಿ ಆಗ್ತದೆ. ಅದಕ್ಕೆ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಾದೇವಪ್ಪನವರಿರ್ಬೋದು, ನಾನು, ರಹೀಂ ಖಾನ್ ಅವರು, ಇತರೆಲ್ಲರೂ ಸೇರಿಕೊಂಡು ಬೃಹತ್ ಆದಂಥ ಒಂದು ಯೋಜನೆಯನ್ನು ಹಾಕಿಕೊಂಡು ಪ್ರಾಥಮಿಕ ಹಂತದಲ್ಲಿ ಪ್ರೌಢಶಾಲೆಯಲ್ಲಿ ಬುನಾದಿ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಇದೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಭಾಳ ಖುಷಿಯಿಂದ, ಸಂತೋಷದಿಂದ ಇದರ ಉದ್ಘಾಟನೆಯನ್ನು ಮಾಡಿದ್ದೇವೆ. ಇದನ್ನು ಆದಷ್ಟು ಬೇಗ ನಮ್ಮ ಪರಿಶಿಷ್ಟ ಪಂಗಡ ಇಲಾಖೆಯ ಏನು ನಮ್ಮ ಅಧಿಕಾರಿಗಳಿದ್ದಾರೆ, ಈಗಾಗಲೇ ಬಾಡಿಗೆಯಲ್ಲಿ ನಡೀತಾ ಇರ್ತಕ್ಕಂಥ ವಸತಿ ಶಾಲೆಯನ್ನು ಸ್ಥಳಾಂತರ ಮಾಡಿ ಇಲ್ಲಿ ಮಕ್ಕಳಿಗೆ ಅಂದರೆ ಬಾಲಕಿಯರಿಗೆ, ಇದು ಬಾಲಕಿಯರ ವಸತಿ ಶಾಲೆ ಇದೆ, ಬಾಲಕಿಯರಿಗೆ ಇವತ್ತಿಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದರಿಂದ ಬೀದರ್ ಜಿಲ್ಲೆಯ ನಮ್ಮ ಮಕ್ಕಳಿಗೆ ಭಾಳಷ್ಟು ಸಹಕಾರ ಆಗ್ತದೆ. ಅವರೆಲ್ಲರಿಗೆ ನನ್ನ ಪರವಾಗಿ, ಸರ್ಕಾರದ ಪರವಾಗಿ, ಎಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯ. ಇಲ್ಲೇ ದೂರ ಕಿತ್ತೂರಾಣಿ ಚೆನ್ನಮ್ಮ ಯಾರು ಇಂಜಿನಿಯರ್ ಯಾರು ಡಬಲಿ ಬಂದಿಲ್ಲಪ್ಪ, ನಿನ್ನೆ ರಾತ್ರಿ ನೀರು ರೆಡಿ ಇದೆಯಲ್ಲ? ನೀರಿಗೊಂದೇ ಪ್ರಾಬ್ಲಮ್ ಮಾಡೋದು ಯಾವಾಗ ನೀರಿನ ಇಮಿಡಿಯೇಟ್ಲಿ ನಾವು ಸರ್, ನೀರು ಆದ ತಕ್ಷಣನೇ ಮಾಡಿಬಿಡ್ತೀವಿ ಸರ್. ವಿಡಿಯೋ ಇಲ್ಲಿ ಸರ್, ವಿಡಿಯೋ ಪೈಪ್ಲೈನ್ ಮಾಡ್ಬೋದು, ಇಲ್ಲಿ ನೀರು ಎಲ್ಲಿ ತರ್ಬೋದು, ವಾಟ್ಸಪ್ದಾಗ ಯಾಕಪ್ಪ ಗೊತ್ತಾಗಲ್ಲ ನಿಮ್ಗೆಲ್ಲ